ಕೆಎಸ್ಆರ್ಟಿಸಿ ಬಸ್ ಚಾಲಕನ ಬೇಜವಾಬ್ದಾರಿಗೆ ವಿದ್ಯಾರ್ಥಿನಿಯ ಭವಿಷ್ಯವೇ ಬಲಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ SJCIT ಕಾಲೇಜು ಬಳಿ ಸಂಭವಿಸಿದೆ. ಅಂದಹಾಗೆ ಕೆಂಪೇಗೌಡ ಕಾನೂನು ಕಾಲೇಜಿನ ವಿದ್ಯಾರ್ಥಿನಿ ಬಸ್ ಹತ್ತುವಾಗ ನೂಕುನುಗ್ಗಲು ಉಂಟಾಗಿತ್ತು. ಈ ವೇಳೆ ವಿದ್ಯಾರ್ಥಿನಿಯೊಬ್ಬಳು ಆಯತಪ್ಪಿ ಕೆಳಗೆ ಬಿದ್ದಿದ್ದು ಕೆಎಸ್ಆರ್ಟಿಸಿ ಬಸ್ನ ಹಿಂಬದಿಯ ಚಕ್ರಗಳು ವಿದ್ಯಾರ್ಥಿನಿಯ ಕಾಲುಗಳ ಮೇಲೆಯೇ ಹರಿದು ಭೀಕರ ಅಪಘಾತವಾಗಿತ್ತು. ವಿದ್ಯಾರ್ಥಿನಿಯ ಕಾಲುಗಳು ಉಳಿಯೋದು ಸಹ ಅನುಮಾನ ಎಂಬಂತಾಗಿ ಭವಿಷ್ಯದ ಚಿಂತೆ ಕಾಡುತ್ತಿದೆ. ಇನ್ನು ಘಟನೆಯ ನಂತರ ರೊಚ್ಚಿಗೆದ್ದ ವಿದ್ಯಾರ್ಥಿಗಳೆಲ್ಲ ಬಸ್ ಚಾಲಕನಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ಭಾರೀ ಆಕ್ರೋಶ ಹೊರಹಾಕಿದ್ದರು. ಇನ್ನು ಶನಿವಾರವೂ ಸಹ ನೂರಾರು LLB ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಭಾರೀ ಆಕ್ರೋಶ ಹೊರಹಾಕಿದರು. ಇನ್ನು ಗಂಭೀರ ಗಾಯಗೊಂಡ ವಿದ್ಯಾರ್ಥಿನಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸೇರಿದಂತೆ ಜೀವನಾಧಾರಕ್ಕೆ ಸೂಕ್ತ ಸರ್ಕಾರಿ ಕೆಲಸ ಕೊಡಬೇಕು ಎಂದು ಆಗ್ರಹಿಸಿದರು. ಬೇರೆ ಪಬ್ಲಿಕ್ಗೆಲ್ಲರೂ ಸೈಡಿಗೆ ಬರಬೇಕಲ್ಲ, ಮೊದಲು ಸೈಡಿಗೆ ಬರಕ್ಕೆ ಹೇಳಿ. ಕನ್ಸರ್ನ್ ಆಫೀಸರ್ ಬಂದಿದ್ರೆ ಅವ್ರ ಜೊತೆ ಮಾತಾಡಿ. ಅವರೇ ಬಂದ್ ಮಾಡಿ ಬಿ ಬಸ್ ಮೇಲೆ ದೌರ್ಜನ್ಯ ಮಾಡಿದ್ರೆ ನಿಮ್ಗೆ ಏನೋ ಸೊಲ್ಯೂಷನ್ ಆಗುತ್ತಾ? ಹೆಸರು ಸುಷ್ಮಿತಾ ಅಂತ. ನಾನು ಚಿಕ್ಕಬಳ್ಳಾಪುರ ಲಾ ಕಾಲೇಜ್ ಕೆಂಪೇಗೌಡ ಕಾಲೇಜಲ್ಲಿ ಸೆಕೆಂಡ್ ಇಯರು 4th ಸೆಮ್ಮಲ್ಲಿ ಓದ್ತಾ ಇದ್ದೀನಿ. ನೆನ್ನೆ ಬಸ್ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ SJCIT ಕಾಲೇಜ್ ಹತ್ರ. ಯಾವ ಬಸ್ಸನ್ನ ನಿಲ್ಲಿಸಿಲ್ಲ, ಎಲ್ಲ ಫುಲ್ಲು ತುಂಬೋಗಿದ್ರು. ಅದಕ್ಕೆ ಹೋಗ್ತಾ ಇತ್ತು. ಮತ್ತು 4:30 ಮೇಲೆ ಒಂದು ಬಸ್ ಬರುತ್ತೆ, ಅದು ಸ್ಟಾಪ್ ಕೊಡೋ ಥರ ನಿಲ್ಲಿಸ್ಬಿಟ್ಟು ಮತ್ತೆ ಮೂವ್ ಮಾಡ್ತಾರೆ. ಅದಕ್ಕೆ ನಾನು ಈ ಹುಡುಗಿ ಹತ್ತೀರಿ. ಮತ್ತು ಆ ಹುಡುಗಿ ಹತ್ತಕ್ಕೆ ಬಂದಾಗ ಬಸ್ಸು ಫುಲ್ಲು ಫಾಸ್ಟಲ್ಲಿ ಹೋಗ್ತಾರೆ. ನಾವು ಅಂಕಲ್ ನಿಲ್ಲಿಸಿ ಅಂತ ಹೇಳ್ತೀರಿ. ಆದರೆ ಆ ಹುಡುಗಿಗೆ ಬಂದ್ಬಿಟ್ಟು ಬಸ್ಸವರು ಇಲ್ಲಿ ನಿಲ್ಲಿಸ್ಬಿಡ್ತಾರೆ. ಆ ಹುಡುಗಿಗೆ ಎಷ್ಟು ಕಿರ್ಚಿದ್ರು, ಏನು ಮಾಡಿದ್ರು ಆ ಅಂಕಲ್ ಬಿಡೋದೇ ಇಲ್ಲ. ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬಿಟ್ಟು ಅಡ್ಡ ಹಾಕಿದ್ಮೇಲೆ ಬಸ್ ಹಿಂದಕ್ಕೆ ಹೋದ್ಮೇಲೆ ಅವಳು ಹೇಳ್ತಾಳೆ, ನಾನು ಫಸ್ಟ್ ಹೋದಾಗ ಏನೂ ಆಗಲೇ ಇಲ್ಲ. ಮತ್ತೆ ಆ ಅಂಕಲ್ ಯಾವಾಗ ರಿಟರ್ನ್ ಬಂದು ಮತ್ತೆ ಹಿಂಗೆ ಹೋದ್ರು, ಆವಾಗ ತುಂಬ ನೋವಾಯಿತು ಅಂತ. ನಿಲ್ಸ್ರಿ ಅಂತ 1 ನಿಮಿಷನ ನಿಲ್ಲಿಸ್ತೀರ ಹಂಗೆ ಹೊಡ್ಕೊಂಡು ಹೋಗಿದ್ದಾರೆ. 2-3 ಸರಿ ಹಿಂದೆ ಬಂದು ಮುಂದೆ ಹೋಗಿದ್ದಾರೆ. ಆ ಹುಡುಗಿ ಕಾಲು ಫುಲ್ ಫ್ರ್ಯಾಕ್ಚರ್ ಆಗಿದೆ, ಮಾಂಸ ಎಲ್ಲ ಅಲ್ಲೇ ಕಚ್ಕೊಂಡಿದೆ, ನೋಡೋಗ್ರಿ ಬೇಕಾದರೆ. ಸರ್ ನನ್ನ ಹೆಸರು ಲೇಖನ, ನಾನು ಸೆಕೆಂಡ್ ಇಯರ್ LLB ಮಾಡ್ತಿದ್ದೀನಿ. ಸರ್ ಇಲ್ಲಿ ಇವಾಗ ಮೇನ್ ಪ್ರಾಬ್ಲಮ್ ಏನು ಅಂದರೆ 8 to 10 o'clockವರೆಗೂ ಪ್ರಾಪರ್ ಬಸ್ಸಸ್ ಇದೆ ಸರ್. ಮಾರ್ನಿಂಗ್ ಟೈಮ್ ಅಷ್ಟೇ, ಈವ್ನಿಂಗ್ ಟೈಮ್ ಅಷ್ಟೇ 3 to 5 o'clockವರೆಗೂ ಬಸ್ಸಸ್ ಪ್ರಾಪರಾಗಿ ಸ್ಟಾಪ್ಸ್ ಕೊಡಲ್ಲ ಸರ್ ನಮಗೆ. ಬರೀ ಒಂದು ಬ್ಯಾಂಗ್ಳೂರ್ ಕಡೆ ಅಂತಲ್ಲ ಸರ್, ಈ ಕಡೆ ಕೋಲಾರ ಹೋಗೋ ಮಕ್ಕಳು ಹೆಂಗೆ ಹೋಗಬೇಕು ಸರ್. ಮಾರ್ನಿಂಗ್ 8 ಇಂದ 10ವರೆಗೂ ಬರೀ 3 ಬಸ್ ಹಾಕ್ತಾರೆ ಸರ್. ಅಲ್ಲಿಂದ ಎಷ್ಟು ಜನ ಕಾಲೇಜ್, ಈ ಕಡೆ ಎಷ್ಟು ಕಾಲೇಜಸ್ ಇದೆ, ಎಷ್ಟು ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರಿಗೆ ಏನು ಸರ್ ಪ್ರಾಬ್ಲಮ್ಮು? ಅವ್ರಿಗೆ ಬಸ್ ಹಾಕಿ ಅಂದರೆ ನಿಮ್ಗೆ ಅಡಿಷ್ನಲ್ ಹಾಕಿದ್ದೀನಲ್ವಮ್ಮ, ಒಂದು ಬಸ್ ಸಾಕಾಗುತ್ತೆ ಸರ್ 200 ಇಂದ 300 ಜನಕ್ಕೆ.
ಈಗ ನಿನ್ನೆ ಆಗಿರತಕ್ಕಂಥ ಇನ್ಸಿಡೆಂಟ್ಗೆ ಇವತ್ತು ವಿದ್ಯಾರ್ಥಿಗಳೆಲ್ಲ ಹೌದು ಸರ್, ನಮಗೆ ನ್ಯಾಯ ಬೇಕು. ಮೊದಲನೇದು ಪೊಲೀಸರು ಹೇಳ್ತಾರಲ್ವಾ, ಇದು ಏನು ರೋಡ್ ಮೇಲೆ ಏನು ರೋಡ್ ಮೇಲೆ ಬಂದ್ಬಿಟ್ಟು ಏನು ನೀವು ಇದು ಮಾಡಿ ಸ್ಟ್ರೈಕ್ ಮಾಡ್ಬೇಕಂತ ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಮಾಡ್ಬೇಕಾ? ಪೊಲೀಸ್ ಸ್ಟೇಷನ್ ಮುಂದೆ ಆಕ್ಸಿಡೆಂಟ್ ಆಗಿರೋದು, ಅಲ್ಲೋಗಿ ಮಾಡೋದಕ್ಕೆ ಎಲ್ಲ ಬಂದು ಮಾತಾಡ್ತಾರೆ. ಇವತ್ತು ಮಾಡ್ತಿರೋ ಕಾರಣ ಏನಂದ್ರೆ ಸರ್, ಅವಳಿಗೆ ಏನಾದ್ರೂ ಒಂದು ಕಾಂಪನ್ಸೇಷನ್ ಕೊಡ್ಬೇಕು. ಅವಳು ಲೈಫ್ ಲಾಂಗು ಅಂಗವಿಕಲತನೇ ಸರ್. ನಾನು ಇವತ್ತು ನಾವು ಈ ಸ್ಟ್ರೈಕ್ ಮಾಡಕ್ಕೆ ಏನಂದ್ರೆ ಕಾರಣ, ಅವಳು ಲೈಫ್ ಲಾಂಗ್ ಅಂಗವಿಕಲತನೇ ಇರ್ತಾಳೆ. ಅವಳು ಮತ್ತೆ ಲೈಫಲ್ಲಿ ಏನು ಮಾಡ್ಬೇಕಂದ್ರೆ ಅವ್ರ ಕೈಯಲ್ಲಿ ಆಗಲ್ಲ. ನಮಗೆ ಈಗ ಸರ್ಕಾರದಿಂದ ಇದು KSRT ಡಿಪಾರ್ಟ್ಮೆಂಟಿಂದ ಅವಳಿಗೆ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಕೊಡಿಸ್ಬೇಕು. ಮತ್ತು ಅವಳಿಗೆ ಲೈಫ್ ಟೈಮ್ ಅವ್ರಿಗೆ ಏನು ಸೌಲಭ್ಯ ಬೇಕು ಅದೆಲ್ಲ ಅವ್ರು ಪ್ರೊವೈಡ್ ಮಾಡಬೇಕು ಸರ್. ಮತ್ತೆ ಅವ್ರ ಥರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗಬಾರ್ದು. ನಮಗೆ ಸ್ಟಾಪ್ ಇದೆ ಅಲ್ಲಿ ನಮ್ಮ ಕಾಲೇಜ್ ಹತ್ರ. ಅಲ್ಲಿ ಸ್ಟಾಪ್ ಇದೆ, ಅಲ್ಲಿ ನಿಲ್ಸಲ್ಲ ಬಸ್ಸು, ಇಲ್ಲಿ ಸ್ಟಾಪ್ ಕೊಡ್ತಾರೆ. ಇಲ್ಲಿನ ಸ್ಟಾಪಿಗೆ ತಗೊಂಡು ಮುಂದೆ ನಿಲ್ಲಿಸ್ತಾರೆ ಸರ್. ಹೇಳ್ಬಿಡಿ ಅವ್ರಿಗೆ ಸರ್. ನಾಗಾರ್ಜುನ ಕಾಲೇಜು, SJCIT ಕಾಲೇಜು, KV ಕ್ಯಾಂಪಸ್ 3 ಕಾಲೇಜ್ ಹೆಸರು ಸ್ಟಾಪ್ ಕೊಡೋರು. ನಮ್ಮ ಕಾಲೇಜ್ ಹತ್ರ ಯಾಕೆ ಸ್ಟಾಪ್ ಕೊಡಲ್ಲ? ಬಸ್ ಸ್ಟ್ಯಾಂಡ್ ಏನಕ್ಕೆ ಮಾಡಿಸಿದ್ದಾರೆ? ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಮಾಡ್ತಿರೋದು. ಬಸ್ ಸ್ಟ್ಯಾಂಡ್ ಏನಕ್ಕೆ ಮಾಡಿದ್ದಾರೆ? ಸ್ಟಾಪ್ ಪಾಯಿಂಟ್ ಕೊಡಲ್ಲ ಸರ್. ಸ್ಟಾಪ್ ಪಾಯಿಂಟ್ ಇದ್ರು ಸ್ಟಾಪ್ ಕೊಡಲ್ಲ. ದೇವನಹಳ್ಳಿ ಬಸ್, ಕೋಲಾರ ಬಸ್ ಬಿಟ್ರೆ ಸರ್ ಅವರು ಏನಂದ್ರೆ ಅವ್ರ ಮೇಲೆ ಹೇಳ್ತಿದ್ದಾರೆ ಅಂದ್ರೆ ನಾವು ಲೀಗಲ್ ಆಕ್ಷನ್ ತಗೊಂತೀವಿ, ನೀವ್ ಹಿಂಗ್ ಮಾಡ್ತಿರೋದು ತಪ್ಪು ಅಂತ ಹೇಳ್ತಿದ್ದಾರೆ. ಲೀಗಲ್ ಆಕ್ಷನ್ ತಗೋತಾರೆ, ಓಕೆ ಒಪ್ಕೊಳ್ಳೋಣ. ಬಿಕ್ಕಿದವ್ರಿಗೆ ಏನ್ ಸರ್ ಪ್ರಾಬ್ಲಮ್? ಇವಾಗ ಬಸ್ಸಸ್ ನಮ್ಗೆ ಪ್ರಾಪರ್ ಸ್ಟಾಪ್ ಕೊಟ್ಟಿದ್ರೆ ನಾವು ಸ್ಟ್ರೈಕ್ ಮಾಡ್ತಿರ್ಲಿಲ್ಲ. ಆ ಹುಡುಗಿಗೆ ನೆನೆ ಈ ತರ ಆಗ್ತಿರ್ಲಿಲ್ಲ. ಇವಾಗ ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಿರೋದು. ಆ ಹುಡುಗಿಗೆ ಆಗಿರೋ ಅನ್ಯಾಯ ಇನ್ಯಾವ ಹುಡುಗನ್ಗೂ ಹುಡುಗಿಗೂ ಆಗ್ಬಾರ್ದು ಸರ್. ಪ್ರಾಪರ್ ಟೈಮಿಂಗ್ ಬಸ್ಸಸ್ ಬರ್ಬೇಕು ಸರ್. ನಮ್ಗೆ ಆಕ್ಸಿಡೆಂಟ್ ಆಗಿದ್ರು 1 ಗಂಟೆ ಆದ್ರೂ ಪೊಲೀಸ್ ಅವರು ಇಲ್ಲಿ ಬಂದಿಲ್ಲ. ಗೊತ್ತಾಗ್ತದೆ, ಎಲ್ಲ ಪೊಲೀಸರು ಇಲ್ಲೇ ಅವರೇ. ಪೊಲೀಸ್ ಅವ್ರ ಡ್ಯೂಟಿ ಏನು ಸರ್? ಇವಾಗ ಎಲ್ಲರಿಗೂ ಇದು ಪಬ್ಲಿಕ್ಗೆ ಎಲ್ಲ ಸೌಲಭ್ಯಗಳು ಇದೆಯಾ ಇಲ್ವಾ? ಅವ್ರು ಯಾಕಿದ್ದಾರೆ ಅನ್ಯಾಯ ಈ ತರ ಹೋರಾಟ ಮಾಡ್ತಿರೋದು? ಇದಕ್ಕೇನು ಕಾರಣ ಅಂತ ಅವ್ರು ತಿಳಿದುಕೊಂಡು ಮತ್ತೆ ನಮ್ಮ ಮೇಲೆ ಇದು ಮಾಡಕ್ ಬರ್ಬೇಕಾಗಿತ್ತು. ಟ್ರಾಫಿಕ್ ಕ್ಲಿಯರ್ ಮಾಡಿ ಅಂತ ಹೇಳ್ತಿದ್ದಾರೆ. ಸ್ಟೂಡೆಂಟ್ಸ್ ಅಲ್ವಾ? ಅವ್ರ ತಲೆ ಮೇಲೆ ಬಂದಿದ್ದಕ್ಕೆ ಹಿಂಗ್ ಮಾಡ್ತಾ ಇದ್ದಾರೆ ಸರ್. ಇವಾಗ ಅವಳಿಗೆ ಅವ್ರ ಅಮ್ಮ ಅವ್ರ ಅಪ್ಪ ಸರ್ ನೋಡ್ಕೊಳೋದು. ಅವಳಿಗೆ ಯಾರು ಸರ್ ಆಗ್ತಾರೆ ಮುಂದಕ್ಕೆ? ಅವಳಿಗಿನ್ನ 22 ವರ್ಷ ಸರ್. ಅವಳ ಜೀವನ ಎಷ್ಟಿದೆ ಸರ್? ಅವ್ರ ಅಮ್ಮ ಎಷ್ಟು ಕಷ್ಟ ಬಿಟ್ಟು ಸಾಕ್ತಾವ್ರೆ, ಮತ್ತೆ ಯಾವ ತರ ಕಾಲೇಜ್ ಕಳಿಸ್ತಾರ ಅಂತ ನಮಗ್ ಗೊತ್ತು ಸರ್. ನಮ್ಗೆ ಬೇಕಾಗಿರೋದು ನಮ್ ಡಿಮ್ಯಾಂಡ್ಸ್ ಏನಂದ್ರೆ ಸರ್, ನಮ್ ಡಿಮ್ಯಾಂಡ್ಸ್ ಏನಂದ್ರೆ ನಮ್ಗೆ ಬೆಂಗಳೂರು ಬಸ್ಸು, ಬಾಗೇಪಲ್ಲಿ ಬಸ್ಸು, ಕೋಲಾರ ಬಸ್ಸು, ದೇವನಹಳ್ಳಿ ಬಸ್ಸು, ನಮ್ಗೆ ಬಸ್ಸಸ್ ಎಲ್ಲ ಸೌಲಭ್ಯಗಳು ಇರಬೇಕು. ನಮ್ಮ ಕಾಲೇಜ್ ಸ್ಟಾಪ್ ಕೊಡ್ಬೇಕು. LLB ವಿದ್ಯಾರ್ಥಿನಿ KSRTC ಬಸ್ ಚಾಲಕನ ಎಡವಟ್ಟಿನಿಂದ ವಿದ್ಯಾರ್ಥಿನಿಯ ಜೀವನ ಆಸ್ಪತ್ರೆ ಪಾಲು ಮಾಡಿ, ಅಲ್ಲದೆ ಜೀವನ ಪೂರ್ತಿ ಅಂಗವಿಕಲರನ್ನಾಗಿ ಮಾಡಿದ್ದಾರೆ ಎಂದು ನ್ಯಾಯಕ್ಕಾಗಿ ವಿದ್ಯಾರ್ಥಿಗಳು ರಸ್ತೆಗಿಳಿದು ರಸ್ತೆ ತಡೆದು ಪ್ರತಿಭಟನೆ ನಡೆಸ್ತಾ ಇದ್ದರು. ಈ ವೇಳೆ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ DYSP ಪ್ರಕಾಶ್ ಎಂಟ್ರಿ ಕೊಟ್ಟು ವಿದ್ಯಾರ್ಥಿಗಳ ಮನವೊಲಿಸಲು ಪ್ರಯತ್ನ ಪಟ್ಟರು. ಆದರೆ ವಿದ್ಯಾರ್ಥಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಹಿಂಪಡೆಯದೇ ಇದ್ದಾಗ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಭಾರೀ ಜಟಾಪಟಿ ವಾಗ್ವಾದವು ನಡೆದೋಯ್ತು. ಎಲ್ಲ ನಮ್ಮ ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯ ವಿದ್ಯಾರ್ಥಿಗಳೆಲ್ಲರೂ ಸೇರಿದ್ದೀವಿ. ಇವತ್ತು ಎಲ್ಲ ಸ್ವಾಮೀಜಿ ಕಾಲೇಜ್ ಮುಂದೆ ಎಲ್ಲ ಪ್ರತಿಭಟನೆ ಮಾಡಿದ್ದೀವಿ. ಆ ಪ್ರತಿಭಟನೆಯಲ್ಲಿ ನಮ್ಮ DC ಸಾಹೇಬರು ಬರೋಕ್ಕಾಗಿರಲಿಲ್ಲ. ಬಟ್ ಅವ್ರದ್ದೇ ಥರದ ಇನ್ನೊಬ್ಬರು ಬಂದವರೆ. ಅವರು ನಮಗೆ ಬೇಡಿಕೆಗಳು ಸ್ವಲ್ಪ ಹೇಳವ್ರೆ. ಆ ಬೇಡಿಕೆಗಳನ್ನು ಅವ್ರ ಲೆಟರ್ ಮುಖಾಂತರ ನಮಗೆ ಮನವಿ ಮಾಡಿಕೊಡ್ತವ್ರೆ. ಆ ಹುಡುಗಿಗೆ ಫಸ್ಟ್ ಆಫ್ ಆಲು ಲೈಫ್ ಟೈಮು ಗೌರ್ಮೆಂಟ್ ಡ್ಯೂಟಿ. ಅದೇ ರೀತಿಯಾಗಿ ಸ್ವಾಮೀಜಿ ಕಾಲೇಜ್ ಹತ್ರ ಪ್ರತಿಯೊಂದು ಬಸ್ಸು ಆಧಾರ್ ಕಾರ್ಡು ಯಾವ್ಯಾವುದರಲ್ಲಿ ಅಲೋ ಇದೆಯೋ ಪ್ರತಿಯೊಂದು ಬಸ್ಸು ಸ್ಟಾಪ್ ಕೊಡಲೇಬೇಕಲ್ಲಿ. ಸ್ಟಾಪ್ ಕೊಟ್ಟು ಅಲ್ಲಿ ಕಂಡಕ್ಟರ್ ಡ್ಯೂಟಿ ಏನಿದೆಯೋ ಎಲ್ಲ ವಿದ್ಯಾರ್ಥಿಗಳು ಹತ್ತ ಮೇಲೆ ಅವರು ಕಂಡಕ್ಟರ್ ಡೋರ್ ಹಾಕೋಬೇಕು. ಅವ್ರ ಡ್ಯೂಟಿ ಅದು. ಡೋರ್ ಹತ್ತದ ಮೇಲೆ ಬಸ್ಸು ನಿಲ್ಲಿಸ್ಬೇಕಲ್ಲಿ. ವಿದ್ಯಾರ್ಥಿಗಳು ಎಲ್ಲ ಹತ್ತದ ಮೇಲೆ ಮೂವ್ ಮಾಡ್ಕೊಂಡು ಹೋಗಬೇಕು. ಇವತ್ತು ಸುಮಾರು ನಮ್ಮ ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸ್ವಾಮೀಜಿ ಕಾಲೇಜವರು
ಒಂದು 400-500 ಜನ ವಿದ್ಯಾರ್ಥಿಗಳು ಸೇರಿ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಆ ಹುಡುಗಿಗೆ ನ್ಯಾಯವನ್ನು ಒದಗಿಸ್ಬೇಕಂತ ನಮ್ಮ ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನ ಅವ್ರು ಹೇಳಿದ ಹೇಳಿಕೆಗಳಿಗೆ ಯಾವುದೇ ಇದಾಗಿಲ್ಲ ಅಂದರೆ ನಾವು ನೆಕ್ಸ್ಟ್ ಟೈಮ್ ಕ್ರಮವನ್ನು ತೆಗೆದುಕೊತೀವಿ. ಪೊಲೀಸವ್ರು ಬಂದರು, ಅವ್ರ ಪಾಡಿಗೆ ನಮ್ಮ ಮೇಲೆ ಕ್ರಮ ತಗೊಂಡ್ರು. ನಾವು ನೋಡಿ ನಮ್ಮ ಕೈಗೆ ಇವಾಗೂ ನಮ್ಗೆ ಡ್ಯಾಮೇಜ್ ಆಗೈತೆ ನೋಡಿ ಅಣ್ಣ. ನುಗ್ಗಾಡೋರೆ ಬೇಡ ಅಂತ ಇವಾಗ ನಮ್ಮ ಮನೇನು ಮಗುವಾಗೈತೆ, ನೆಕ್ಸ್ಟ್ ಬೇರೆ ಹುಡುಗಿಗೆ ಆಗ್ಬೋದಲ್ಲ. ಅದೆಲ್ಲ ನಮ್ಗೆ ಬೇಕಾಗಿಲ್ಲ ಅಣ್ಣ. ನಾವು ಕಾನೂನು ಕ್ರಮವಾಗಿ ತಗೊಂಡಿದ್ದೀವಿ, ಏನು ಮಾಡ್ಬೇಕಂತದ್ದು ಮಾಡಿದ್ದೀವಿ. ಆ ಹುಡುಗಿಗೆ ಅವ್ರಿಗೆ ಹೇಳಿದ ಬೇಡಿಕೆಗಳೇನು ನಿರ್ವಹಿಸಿಲ್ಲ ಅಂದರೆ ನಾವು ನೆಕ್ಸ್ಟ್ ಟೈಮ್ ಇದೇ ಥರವಾದ ಹೆಚ್ಚಿನ ಮಟ್ಟವಾಗಿ ಇನ್ನೂ ವಿದ್ಯಾರ್ಥಿಗಳು ಸೇರ್ತೀವಿ. ಇಡೀ ಚಿಕ್ಕಬಳ್ಳಾಪುರ ಎಲ್ಲೆಲ್ಲಿ ಕಾಲೇಜುಗಳೈತೋ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಸೇರಿಸ್ತೀವಿ. ನಮ್ಮ ಇಡೀ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಎಲ್ಲ ಧರಣಿ ಮಾಡೋಕ್ಕೂ ರೆಡಿ ಆಗಿದ್ದೀವಿ ನಾವು. ಈ ಪ್ರತಿಭಟನೆಗೆ ಎಲ್ಲ ಆಗಮಿಸಿದ ವಿದ್ಯಾರ್ಥಿಗಳು ನಮ್ಮದು ತುಂಬ ಧನ್ಯವಾದಗಳಾಯ್ತಣ್ಣ. ಇನ್ನು ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರ ವಿಕೋಪಗೊಳ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು, KSRTC ಸಂಚಾರಿ DC, ಕಾಲೇಜಿನ ಪ್ರಾಂಶುಪಾಲರನ್ನು ಕರೆಸಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ತಣ್ಣಗಾಗಿಸಿ ನ್ಯಾಯ ಕೊಡಿಸೋದಾಗಿ ಭರವಸೆ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕ